ಬಟ್ ತುಂಬ ಸರಿ ಪೇಷಂಟ್ಸ್ಗೆ ಏನು ತೊಂದರೆ ಇಲ್ಲದೆ ಇದ್ರು, ಏನು ತಪ್ಪು ಮಾಡದೇ ಇದ್ರು, ಏನೇ ಇನ್ಫೆಕ್ಷನ್ ಆಗದೇ ಇದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಬೈ ಚಾನ್ಸ್ ಆರ್ ಬ್ಯಾಡ್ ಲಕ್ ಅಂತ ಹೇಳ್ತಾರೆ. ಇದು ಎಕ್ಸಾಕ್ಟ್ಲಿ ನಾವು ಪಿನ್ ಪಾಯಿಂಟ್ ಮಾಡೋಕ್ಕೆ ಆಗದೇ ಇದ್ರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದ ಅಥವಾ ಫುಡ್ ಹ್ಯಾಬಿಟ್ಸಿಂದ, ನಾವು ವೆಸ್ಟರ್ನ್ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡೋದ್ರಿಂದ, ನಾವು ಜಾಸ್ತಿ ಪಿಜ್ಜಾ ಬರ್ಗರ್ ತಿನ್ನೋದ್ರಿಂದ ಅಥವಾ ದಪ್ಪ ಆಗೋದ್ರಿಂದ, ಎಕ್ಸಸೈಸ್ ಮಾಡದೆ ಕೆಲಸ ಮಾಡದೇ ಇರೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುವ ಚಾನ್ಸು ಜಾಸ್ತಿ ಆಗುತ್ತೆ. ಕೆಲವು ಸರಿ ಕ್ಯಾನ್ಸರು ವಂಶವಾಹಿನಿಯಿಂದನೂ ಬರ್ಬೋದು. 100 ಜನ ಪೇಷಂಟ್ ನಾವು ನೋಡಿದ್ರೆ 5 ರಿಂದ 10 ಜನರಿಗೆ ನಾವು ಹುಡುಕಿದ್ರೆ, ತಂದೆ ತಾಯಿಗೆ ಅಥವಾ ಅಣ್ಣ ತಮ್ಮನಿಗೆ, ಅಕ್ಕ ತಂಗಿಗೆ ಅಥವಾ ಅಂಕಲ್ ಆಂಟಿಗೆ ಯಾರಿಗೂ ಒಂದ್ಸರಿ ಕ್ಯಾನ್ಸರ್ ಸಿಗುತ್ತೆ. ಅಂಥವ್ರಿಗೆ ನಾವು ಪುನಃ ಟೆಸ್ಟ್ ಮಾಡಿ ನೋಡಿದಾಗ ಅದು ವಂಶವಾಹಿನಿಯಾಗಿ ಕೂಡ ಬಂದಿರ್ಬೋದು ಅಂತ ನಾವು ಪ್ರೂವ್ ಮಾಡ್ತೀವಿ. ಬಟ್ ತುಂಬ ಸರಿ ಯಾತಕ್ಕೆ ಬಂದಿದೆ ಅಂತ ಗೊತ್ತೇ ಆಗದೇ ಇರ್ಬೋದು. ನಾವು ಕ್ಯಾನ್ಸರನ್ನು ನೋಡಿದ್ರೆ ಅನೇಕ ಥರ ಇರುತ್ತೆ. ಅದು ದೇಹದಲ್ಲಿ ಯಾವುದೇ ಜಾಗದಿಂದನೂ ಕೂಡ ಶುರುವಾಗ್ಬೋದು. ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದಾಗ 200 ಥರದ ಕ್ಯಾನ್ಸರ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ರಕ್ತದಿಂದ ಕೂಡ ಕ್ಯಾನ್ಸರ್ ಬರ್ಬೋದು, ಅಥವಾ ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಬೇರೆ ದೇಹದ ಭಾಗದಿಂದ ಕೂಡ ಕ್ಯಾನ್ಸರು ಶುರುವಾಗ್ಬೋದು. ಅದು ಒಂದೇ ಕಡೆ ಶುರುವಾಗಿ ಬೇಗ ಗೊತ್ತಾಗಿ ಬೇಗ ಆಪ್ರೇಷನ್ ಅಥವಾ ಬೇಗ ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಥವಾ ಬೇಗ ರೇಡಿಯೇಷನ್ ಟ್ರೀಟ್ಮೆಂಟ್ ಮಾಡಿದ್ರೆ ತುಂಬ ಜನಕ್ಕೆ ಕ್ಯಾನ್ಸರ್ ಗುಣ ಆಗುತ್ತೆ. ಕ್ಯಾನ್ಸರ್ ಬಂದುಬಿಟ್ಟಿದೆ, ನಂದು ಜೀವನನೇ ಮುಗ್ದೋಯ್ತು ಅಂತ ಹೆದರಿಕೆ ಮಾಡುವ ಅವಶ್ಯಕತೆಯೇ ಇಲ್ಲ. ಇವಾಗ ಟ್ರೀಟ್ಮೆಂಟು ಎಷ್ಟು ಮುಂದೆ ಬಂದಿದೆ ಅಂದರೆ, ಪ್ರತಿ ವರ್ಷ ಪ್ರತಿ ತಿಂಗಳು ಹೊಸ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, 10 ವರ್ಷದ ಕೆಳಗಡೆ ಯಾವ ಪೇಷಂಟ್ಸ್ಗೆ ನಾವು ಡೈರೆಕ್ಟಾಗಿ ಮನೆಗೆ ಕಳಿಸ್ಬಿಡ್ತಾ ಇದ್ವೋ ಆ ಪೇಷಂಟ್ಸ್ಗೆ ಇವಾಗ ಕಾಯಿಲೆಗೆ ಗುಣ ಮಾಡುವ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ತುಂಬ ಜನ ಪೇಷಂಟ್ಸು ಐದರ್ ಕಾಯಿಲೆ ಗುಣ ಆಗುತ್ತೆ ಅಥವಾ ಅನೇಕ ವರ್ಷಗಳ ಕಾಲ ಬರೀ ಸಣ್ಣ ಇಂಜೆಕ್ಷನ್ ಮಾತ್ರೆಯಿಂದ ಪೇಷಂಟ್ಸ್ ಚೆನ್ನಾಗಿರೋ ಪರಿಸ್ಥಿತಿ ಇವಾಗ ಬಂದಿದೆ. ತುಂಬ ಸರಿ ಪೇಷಂಟ್ಸ್ ನಮ್ಮ ಹತ್ರ ಕೇಳ್ತಾರೆ, ಸರ್ ಇದು ನಮಗೆ ಬರಬಾರ್ದಾಗಿತ್ತು, ನಾವು ಮುಂಚೆನೇ ಏನಾದರೂ ಮಾಡ್ಬೋದಾಗಿತ್ತಾ ಬರಬಾರ್ದು ಅಂತ. ನಾವು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆನೇ ಅಥವಾ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಕಂಡು ಹಿಡ್ಕೋದಕ್ಕೆ ಅನೇಕ ಥರದ ವಿಧಾನಗಳನ್ನು ಅಡ್ವೈಸ್ ಮಾಡ್ತೀವಿ. ಒಂದು, ಹೆಂಗಸರಿಗೆ ಬರುವಂಥ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ 40 ವರ್ಷ 45 ವರ್ಷ ಆದಮೇಲೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದ್ಸರಿ ಮ್ಯಾಮೋಗ್ರಾಮ್ ಅನ್ನುವ ಮಾಡುವ ಟೆಸ್ಟು ಮಾಡ್ತೀವಿ. ಮ್ಯಾಮೋಗ್ರಾಮ್ ಆವಾಗವಾಗ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರು ಬೇಗ ಕಂಡು ಹುಡುಕ್ಬೋದು ಅಥವಾ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಟ್ರೀಟ್ಮೆಂಟು ಮಾಡ್ಬೋದು. ಕೆಲವು ಹೆಂಗಸರಿಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಬರುತ್ತೆ, ಅದನ್ನು ಮುಂಚೆನೇ ಕಂಡು ಹಿಡ್ಕೋದಕ್ಕೆ ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತೀವಿ. 25-30 ವರ್ಷ ಆದಮೇಲೆ ಹೆಂಗಸರು 3 ವರ್ಷಕ್ಕೆ ಒಂದ್ಸರಿ ಪ್ಯಾಪ್ ಸ್ಮಿಯರ್ ಅಂತ ಲೇಡೀಸ್ ಡಾಕ್ಟರ್ ಹತ್ರ ಮಾಡಿಸ್ಕೊಂಡು ಆ ರಿಪೋರ್ಟನ್ನು ಮಾಡಬೇಕು. ಆವಾಗ ಆ ಜಾಗದಲ್ಲಿ ಕ್ಯಾನ್ಸರ್ ಇದ್ದರೆ ಅದು ಬೇಗನೆ ಗೊತ್ತಾಗುತ್ತೆ. ಗಂಡಸರಿಗೆ ಆಮೇಲೆ ಹೆಂಗಸರಿಗೂ ಕೂಡ 10 ವರ್ಷಕ್ಕೆ ಒಂದು ಸರಿ ಕೊಲೊನೋಸ್ಕೋಪಿ ಅಂತ ಟೆಸ್ಟ್ ಮಾಡ್ತಾರೆ. ಅದರಿಂದ ದೊಡ್ಡ ಕರಳಲ್ಲಿ ಬರುವ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ಬೋದು ಅಥವಾ ಬೇಗ ಐಡೆಂಟಿಫೈ ಮಾಡ್ಬೋದು, ಗುಣ ಮಾಡ್ಬೋದು ಅಂತ ಸೈನ್ಸಲ್ಲಿ ಪ್ರೂಫ್ ಇದೆ. ಕೆಲವು ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಕೂಡ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಸೈನ್ಸಲ್ಲಿ ಪ್ರೂಫ್ ಇದೆ. ಹೆಪಟೈಟಿಸ್ ಬಿ ವೈರಸ್ ಇಂದ ಕ್ಯಾನ್ಸರು ಲಿವರಲ್ಲಿ ಬರ್ಬೋದು. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ನ ನಾವು ಸಣ್ಣ ವಯಸ್ಸಲ್ಲೇ ತಗೊಂಡ್ರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆಗೋದಿಲ್ಲ. ಸೊ ಲಿವರ್ ಕ್ಯಾನ್ಸರ್ ಚಾನ್ಸು ಕಮ್ಮಿ ಆಗುತ್ತೆ. HPV ವೈರಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಣ್ಣ ವಯಸ್ಸಲ್ಲೇ ಹುಡುಗಿರಿಗೆ HPV ವ್ಯಾಕ್ಸಿನೇಷನ್ ಬರುತ್ತೆ. ಅದು 3 ಸರಿ ಕೊಡ್ತೀವಿ 1 ತಿಂಗಳ ಅಂತರದಲ್ಲಿ. ಅದರಿಂದ ಕೂಡ ಸರ್ವೈಕಲ್ ಕ್ಯಾನ್ಸರ್ ಬರುವ ಚಾನ್ಸು ತುಂಬ ಕಮ್ಮಿ ಆಗುತ್ತೆ. ಇವಾಗ ಅಕಸ್ಮಾತ್ ಕ್ಯಾನ್ಸರ್ ಬಂದ್ಬಿಡ್ತು, ಎಲ್ಲ ಪ್ರಿವೆಂಟಿವ್ ಮೆಷರು ತೊಗೊಂಡಿದ್ದೀರಾ, ಲೈಫ್ ಸ್ಟೈಲು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ವ್ಯಾಕ್ಸಿನೇಷನು ಮಾಡಿದ್ದೀರಾ,
ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಮ್ಯಾಮೋಗ್ರಾಮು, ಪ್ಯಾಪ್ಸ್ಮಿಯರು, ಕೊಲೊನೋಸ್ಕೋಪಿ ಟೆಸ್ಟ್ಗಳೂ ಮಾಡಿಸ್ಕೊಂಡಿದ್ದೀರಾ. ಆದ್ರೂ ದುರದೃಷ್ಟವಶಾತ್ ಕ್ಯಾನ್ಸರ್ ಬಂದುಬಿಟ್ಟಿದೆ. ಆದ್ರೂ ಧೈರ್ಯ ಕಳ್ಕೊಳ್ಳೋ ರಿಕ್ವೈರ್ಮೆಂಟ್ ಇಲ್ಲ. ನೀವು ಫಸ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ಏನಾಗಿದೆ ನನಗೆ, ನೀವು ಅಳೋ ಬದಲು ಈ ತೊಂದರೆನ ಅರ್ಥ ಮಾಡಿಕೊಂಡು ಇದಕ್ಕೆ ಬೆಸ್ಟು ಏನು ವಿಧಾನ ಇದೆ ಇದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಒಳ್ಳೆಯ ಡಾಕ್ಟ್ರನ್ನ ಹುಡುಕಬೇಕು. ಒಳ್ಳೆಯ ಡಾಕ್ಟ್ರನ್ನ ಹುಡುಕಿ ಅವರ ಗೈಡೆನ್ಸ್ ತಗೋಬೇಕು. ಅವರ ಗೈಡೆನ್ಸ್ ಪ್ರಕಾರ ಮುಂದೆ ಹೋದರೆ ಇವಾಗಿರುವ ಸೈನ್ಸಲ್ಲಿರುವ ಎಷ್ಟು ಅಡ್ವಾನ್ಸ್ಮೆಂಟ್ ಇದೆ ಅಂತ ಹೇಳಿದ್ರೆ, ನಾನು ಮುಂಚೆ ಹೇಳ್ದಂಗೆ ತುಂಬ ಜನ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಅದು ಧೈರ್ಯ ಕಳ್ಕೊಳ್ದೇ ಇರೋರಿಗೆ. ಕೆಲವು ಸರಿ ಪೇಷಂಟ್ಸು ಹೋಗಿ ಧೈರ್ಯ ಕಳ್ಕೊಂಡು ನಾಟಿ ಔಷಧ ಮಾಡ್ತಾರೆ, ಬೇರೆ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಫಸ್ಟ್ ಸ್ಟೇಜಲ್ಲಿರೋ ಕ್ಯಾನ್ಸರು 4th ಸ್ಟೇಜ್ ಆಗಿ ವಾಪಸ್ ಬರ್ತಾರೆ. ಆ ಥರ ತೊಂದರೆ ಮಾಡ್ಕೋಬಾರ್ದು ಅಂತ ನನ್ನ ವಿನಂತಿ. ಯಾವಾಗ ನಾವು ಕ್ಯಾನ್ಸರ್ ಇದೆ ಅಂತ ಡೌಟ್ ಪಡಬೇಕು? ಈ ಡೌಟ್ ಪಡೋದಕ್ಕೆ ಯಾವ ದೇಹದ ಭಾಗದಲ್ಲಿ ಕ್ಯಾನ್ಸರ್ ಶುರುವಾಗಿದೆ ಅದರ ಪ್ರಕಾರ ಅದರ ಸಿಂಪ್ಟಮ್ಸ್ ಅಥವಾ ಅದು ಕ್ಲೂ ಕೊಡುತ್ತೆ ನಿಮಗೆ. ಇವಾಗ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಇದ್ದರೆ ಆವಾಗವಾಗ ಕೆಮ್ಮು ಬರುತ್ತೆ, ಕೆಮ್ಮು ಕಮ್ಮಿನೇ ಆಗೋದಿಲ್ಲ. ಅಥವಾ ಕಫದಲ್ಲಿ ರಕ್ತ ಬೀಳುತ್ತೆ. ಸ್ತನದಲ್ಲಿ ಕ್ಯಾನ್ಸರ್ ಇದ್ದರೆ ಊತ ಬರುತ್ತೆ. ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇದ್ದರೆ, ಕರಳಲ್ಲಿ ಕ್ಯಾನ್ಸರ್ ಇದ್ದರೆ ಮೋಷನಲ್ಲಿ ರಕ್ತ ಬೀಳುತ್ತೆ. ಅಥವಾ ಮೋಷನ್ನು ಹೋಗೋದು ನಾರ್ಮಲಾಗಿ ದಿವಸ ಪಾಸ್ ಆಗೋದು 2-3 ದಿವಸಕ್ಕೊಂದ್ಸರಿ ಪಾಸ್ ಆಗೋಕ್ಕೆ ಶುರುವಾಗುತ್ತೆ. ಅಥವಾ ಹಸಿವು ಕಮ್ಮಿ ಆಗುತ್ತೆ, ವಾಂತಿ ಶುರುವಾಗುತ್ತೆ. ಅಥವಾ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಊತ ಬರ್ಬೋದು. ರಕ್ತದ ಕ್ಯಾನ್ಸರ್ ಇದ್ದರೆ ಸುಸ್ತಾಗುತ್ತೆ. ದೇಹದಲ್ಲಿ ಬೇರೆ ಬೇರೆ ಜಾಗದಲ್ಲಿ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಆಗ್ಬೋದು. ಅಥವಾ ಸುಲಭವಾಗಿ ಜ್ವರ ಬರ್ಬೋದು. ಜ್ವರ ಆದಮೇಲೆ ಹೋಗದೇ ಇರ್ಬೋದು. ಅನೇಕ ಥರದ ಸಿಂಪ್ಟಮ್ಸು ಕ್ಯಾನ್ಸರು ಇಂದ ಬರುತ್ತೆ. ಬಟ್ ಏನು ಮುಖ್ಯ ಅಂತ ಹೇಳಿದ್ರೆ, ಏನಾದರೂ ತೊಂದರೆ ಇದ್ದರೆ ನೀವು ಮೆಡಿಕಲ್ ಅಟೆನ್ಷನ್ಗೆ ಹೋಗಬೇಕು, ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ನೀವೇ ಮನೇಲಿ ಕೂತ್ಕೊಂಡು ನಿಮ್ಮದೇ ಟ್ರೀಟ್ಮೆಂಟ್ ಮಾಡ್ಕೊಳ್ಬಾರ್ದು. ಅದೇ ನನ್ನ ವಿನಂತಿ.